Welcome to Mathematics Tutor, where math becomes simple and easy. Please like, share, and subscribe. Notice question. In a sample of 600 men from a certain city, 450 are phone smokers. Next problem. ಅಂದ್ರೆ ಇಲ್ಲಿ ಸ್ಯಾಂಪಲ್ ತಗೊಂಡಿದ್ದಾರೆ 600 ಮೆನ್, ಅಲ್ಲಿ 450 ಬಂದು ಸ್ಮೋಕರ್ಸ್ ಇದ್ದಾರೆ. ಅರ್ಥ ಆಗ್ತಿದ್ಯಾ? ನೋಡಿ, ಸ್ಮೋಕಿಂಗ್ ಇದೆಯಲ್ಲ, ಅದು ಬ್ಯಾಡ್ ಹ್ಯಾಬಿಟ್, ಅದು ಮಾಡಕ್ ಹೋಗ್ಬೇಡಿ ಯಾರು. ನೆಕ್ಸ್ಟ್, ಇನ್ ಅನದರ್ ಸ್ಯಾಂಪಲ್ ಆಫ್ 900 ಮೆನ್, ಈಗ ಇನ್ನೊಂದು 900 ಮೆನ್ ಇದೆ, ಅಲ್ಲಿ ಫ್ರಮ್ ಅನದರ್ ಸಿಟಿ, ಇನ್ನೊಂದು ಸಿಟಿ ಸ್ಯಾಂಪಲ್ 450 ಸ್ಮೋಕರ್ಸ್ ಇದ್ದಾರೆ 900 ಅಲ್ಲಿ. ನೆಕ್ಸ್ಟ್, do the data indicate that the cities are significantly different with respect to the habit of smoking among men? ಅಂದ್ರೆ ಇದರಲ್ಲಿ ನೀವು ಸಿಗ್ನಿಫಿಕೆಂಟ್ಲಿ ಡಿಫ್ರೆಂಟ್ ಇದೆಯಾ ಅಥವಾ ದೇರ್ ಇಸ್ ನೋ ಡಿಫ್ರೆಂಟ್ ಅದನ್ನ ಚೆಕ್ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? ಇಲ್ಲೇನ್ ಮಾಡಿ, ನೀವು ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಇದರಲ್ಲಿ ಝೆಡ್ ಟೆಸ್ಟ್ ಅಲ್ಲಿ ಇದು ಯಾವ ತರ ಅಂದ್ರೆ, ಇದು ನೋಡಿ, ಸ್ಯಾಂಪಲ್ ಇದು ಲಾರ್ಜ್ ಸ್ಯಾಂಪಲ್. ಗೊತ್ತಾಗ್ತಿದ್ಯಾ? ಅಂದ್ರೆ 30ಗಿಂತ ಜಾಸ್ತಿ ಇದ್ರೆ ಸ್ಯಾಂಪಲ್ ಸೈಜು N1, ಅದು ಏನು, ಅದು ಲಾರ್ಜ್ ಸ್ಯಾಂಪಲ್. ಗೊತ್ತಾಗ್ತಿದ್ಯಾ? ಈಗ ಇಲ್ಲಿ ಪ್ರೊಸೀಜರ್ ಏನಂದ್ರೆ, ನೋಡಿ ಹೇಳ್ತೀನಿ. ಇಲ್ಲಿ N1 ಮತ್ತೆ N2 ಕೊಟ್ಟಿದ್ದಾರೆ, ಮತ್ತೆ ಪ್ರಪೋರ್ಷನ್ಸ್ ಕೊಟ್ಟಿದ್ದಾರೆ P1 ಮತ್ತೆ P2. ಅವಾಗ ಏನ್ ಮಾಡ್ಬೇಕಂದ್ರೆ, ನೀವು Z ಗೆ ಫಾರ್ಮುಲಾ ಬಂದು P1 ಮೈನಸ್ P2 ಡಿವೈಡೆಡ್ ಬೈ ರೂಟ್ ಆಫ್ P ಇಂಟು Q, 1/N1 ಪ್ಲಸ್ 1/N2. ಇದಕ್ಕೆ ಪ್ರಪೋರ್ಷನ್ ಆಫ್ ಫಸ್ಟ್ ಸ್ಯಾಂಪಲ್, ಪ್ರಪೋರ್ಷನ್ ಆಫ್ ಸೆಕೆಂಡ್ ಸ್ಯಾಂಪಲ್, ಇದಕ್ಕೆ ಪೂಲ್ ಪ್ರಪೋರ್ಷನ್ ಅಂತಾನು ಹೇಳ್ತೀವಿ. P ಅಂದ್ರೆ ಏನು? ಇದಕ್ಕೆ ಫಾರ್ಮುಲಾ N1 P1 ಪ್ಲಸ್ N2 P2 ಡಿವೈಡೆಡ್ ಬೈ N1 ಪ್ಲಸ್ N2. ಇದನ್ನ ಬೇಕಿದ್ರೆ X1 ಪ್ಲಸ್ X2 ಡಿವೈಡ್ ಬೈ N1 ಪ್ಲಸ್ N2 ಯೂಸ್ ಮಾಡ್ಬೋದು. ಅಲ್ಲಿ X1 X2 ಅಂದ್ರೆ N1 P1 N2 P2. ಗೊತ್ತಾಗ್ತಿದ್ಯಾ? ನಂಬರ್, ಮೀನ್ ನಂಬರ್ ಗೊತ್ತಾಗ್ತಿದ್ಯಾ? ಈಗ P ಆಯ್ತು. ನೋಡಿ, ಪಿ ಆದ್ಮೇಲೆ ಕ್ಯೂನ ಫೈಂಡ್ ಮಾಡ್ಬೇಕು. ಕ್ಯೂಗೆ ಫಾರ್ಮುಲಾ ಗೊತ್ತಿದೆ ನಿಮ್ಗೆ. ಕ್ಯೂ ಏನು? 1 ಮೈನಸ್. ಈಗ ಈ ಫಾರ್ಮುಲೇಸು ಇಲ್ಲಿ ಬೇಕಾಗಿರೋದು ಮೇನು N1 ಸ್ಯಾಂಪಲ್ ಸೈಜ್, ಫಸ್ಟ್ ಸ್ಯಾಂಪಲ್ದು ಸ್ಯಾಂಪಲ್ ಸೈಜ್. N2 ಅಂದ್ರೆ ಸೆಕೆಂಡ್ ಸ್ಯಾಂಪಲ್ದು ಸ್ಯಾಂಪಲ್ ಸೈಜ್. P1 ಅಂದ್ರೆ ಪ್ರಪೋರ್ಷನ್. ಅರ್ಥ ಆಗ್ತಿದ್ಯಾ? P2 ಅಂದ್ರೆ ಪ್ರಪೋರ್ಷನ್. P1 P2 ಬೇಕು ಅಂದ್ರೆ ನಿಮ್ಗೆ ಡೇಟಾ ಏನೇನ್ ಬೇಕು? N1 N2 P1 P2. ಈ ಡೇಟಾ ಇದ್ರೆ ಈ ಪ್ರಾಬ್ಲಮ್ ಮಾಡ್ಕೋಬಹುದು. ಸಿಂಪಲ್ ಅಷ್ಟೇ. ಗೊತ್ತಾಗ್ತಿದ್ಯಾ? ಅಂದ್ರೆ 2 ಸ್ಯಾಂಪಲ್ ಮತ್ತೆ ಪ್ರಪೋರ್ಷನ್ಸ್, ಆ ಸ್ಯಾಂಪಲ್ದು ಪ್ರಪೋರ್ಷನ್ ಇದ್ರೆ ಈ ಪ್ರಾಬ್ಲಮ್ ನ ಮಾಡ್ಬೇಕು. ಗೊತ್ತಾಗ್ತಿದ್ಯಾ? ನೋಡಿ, N1 N2 P1 P2 ಇದ್ರು P ಫೈಂಡ್ ಮಾಡ್ಕೋಬಹುದು, Q ಫೈಂಡ್ ಮಾಡ್ಬೋದು. ಇಷ್ಟು ಡೇಟಾ ಸಬ್ ಗಿವನ್ ಡೇಟಾ. ಗೊತ್ತಾಗ್ತಿದ್ಯಾ? ಇಲ್ಲಿ ನೆಕ್ಸ್ಟ್, ಇಲ್ಲಿ ಮೇನ್ ಏನಂದ್ರೆ ನಲ್ ಹೈಪಾಥಿಸಿಸ್ ಬಂದು ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್. ಗೊತ್ತಾಗ್ತಿದ್ಯಾ? ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಅದರದ್ದು ಆಪೋಸಿಟ್ ಅಷ್ಟೇ, ದೇರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫರೆಂಟ್ ಅಂತ. ಗೊತ್ತಾಗ್ತಿದ್ಯಾ? ಈ Z ವ್ಯಾಲ್ಯೂ ಏನ್ ಫೈಂಡ್ ಮಾಡ್ತೀರಾ, ಇದನ್ನ ಚೆಕ್ ಮಾಡೋದು ಯಾವ್ದಕ್ಕೆ, ಅದು ತುಂಬಾ ಇಂಪಾರ್ಟೆಂಟ್. ಜ್ಞಾಪಕ ಇಟ್ಕೊಳ್ಳಿ, ಕ್ವಶನ್ ಅಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಇಲ್ಲ, ಬರೀ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆಂಟ್ ಅಥವಾ ಡೂ ದ ಡೇಟಾ ಇಂಡಿಕೇಟ್ಸ್ ದಟ್ ಸಿಟೀಸ್ ಆರ್ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಆ ತರ ಏನಾದ್ರು ಕೇಳಿದ್ರೆ, ಅರ್ಥಾತ್ ಇನ್ಕ್ರೀಸ್ ಡಿಕ್ರೀಸ್ ಎಕ್ಸೆಸ್ ಆ ತರ ಇಲ್ಲ ಅಂದ್ರೆ ನೀವು 2 ಟೆಲ್ ಟೆಸ್ಟ್ ಯೂಸ್ ಮಾಡಿ. ಯಾವ ಟೆಸ್ಟ್? 2 ಟೆಲ್ ಟೆಸ್ಟ್. 2 ಟೆಲ್ ಟೆಸ್ಟ್ ಇರ್ಲಿ 1 ಟೆಲ್ ಟೆಸ್ಟ್ ಇರ್ಲಿ, ಪ್ರೊಸೀಜರ್ ಸೇಮ್. ಅರ್ಥ ಆಗ್ತಿದ್ಯಾ? ಬರೀ ಕ್ರಿಟಿಕಲ್ ವ್ಯಾಲ್ಯೂ ಇದೆಯಲ್ಲ, ಅದು ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 2 ಟೆಲ್ ಟೆಸ್ಟ್ಗೆ Z ವ್ಯಾಲ್ಯೂ ಬಂದು 1.96 ಮತ್ತೆ 2.58. ಇದು 5% ಲೆವೆಲ್ಗೆ, 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ಗೆ. 2.58 ಬಂದು 1% ಮಾಡ್ಯುಲಸ್ ಆಫ್ Z ಆಗ್ತೀನಿ, ಯಾಕಂದ್ರೆ ಪ್ಲಸ್ ಆರ್ ಮೈನಸ್ ಬರುತ್ತೆ. ಇದು ಒಂದು 1% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. 2 ಟೇಲ್ ಟೆಸ್ಟ್ ಅಂದ್ರೆ ಈ ತರ 2 ಟೇಲ್ ಬರುತ್ತೆ ಈ ಕರ್ವ್ ಅಲ್ಲಿ. ಗೊತ್ತಾಗ್ತಿದ್ಯಾ? ನೋಡಿ, ಇದೊಂದು ಟೇಲ್, ಇದೊಂದು ಟೇಲ್. ಇದು 5% ಅಂದ್ರೆ ಈ ತರ ಇದೆ. ಇದ್ರ ವ್ಯಾಲ್ಯೂ ಎಷ್ಟು? ಇಲ್ಲಿ 1.96, ಇಲ್ಲಿ ಪ್ಲಸ್ 1.96. ಗೊತ್ತಾಗ್ತಿದ್ಯಾ? 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂದ್ರೆ ಇಲ್ಲಿ 2.5%, ಈ ಕಡೆ 2.5%. 5% 1 ಟೆಲ್ ಟೆಸ್ಟ್ಗೆ ಫುಲ್ ರೈಟ್ ಇರುತ್ತೆ, ಇಲ್ಲ ಅಂದ್ರೆ ಲೆಫ್ಟ್ ಇರುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ, ಅದಕ್ಕೆ ವ್ಯಾಲ್ಯೂ ಚೇಂಜ್ ಆಗುತ್ತೆ Z ವ್ಯಾಲ್ಯೂ.
ಮೇನ್ ಝೆಡ್ ವ್ಯಾಲ್ಯೂ ಜ್ಞಾಪಕ ಇಟ್ಕೋಬೇಕು. 2 ಟೆಸ್ಟ್ಗೆ 1.96 ಮತ್ತೆ 2.58. ಇಲ್ಲಿ ಇನ್ನು ನಿಮ್ಗೆ ಇದು ಮಾಡ್ಯುಲಸ್ ಆಫ್ ಝೆಡ್ ಇಸ್ 1.96. ಇಷ್ಟೇ ಇಂಪಾರ್ಟೆಂಟ್. ಗೊತ್ತಾಗ್ತಿದ್ಯಾ? ಈಗೇನ್ ಪ್ರಾಬ್ಲಮ್ ಮಾಡ್ಬೇಕು ನೀವು? ಝೆಡ್ ನ ಫೈಂಡ್ ಮಾಡ್ಬೇಕು, ಝೆಡ್ ನ ಕಂಪೇರ್ ಮಾಡ್ಬೇಕಷ್ಟೇ. ಈಗ ಯಾವ ತರ ಮಾಡೋದ್ ನೋಡ್ಕೊಳ್ಳಿ. ಫಸ್ಟ್ ನಲ್ ಹೈಪಾಥಿಸಸ್ ನ ಬರ್ಕೊಳ್ಳಿ. ಗೊತ್ತಾಗ್ತಿದ್ಯಾ? ಫಸ್ಟ್ ನಲ್ ಹೈಪಾಥಿಸಸ್ ಬರ್ಕೊಳ್ಳೋಣ. ನಲ್ ಹೈಪಾಥಿಸಸ್ ಏನು? H ನಾಟ್ ಅಂತ P1 is equal to P2. ಇಲ್ಲಿ there is no significant difference. ಇದು ಒಂದು ಇದು null hypothesis. Alternative hypothesis. P1 not equal to P2. ಬೇಕಿದ್ರೆ ಇಲ್ಲಿ ಕಾಮ ಬರೆದು there is a significant difference between the two cities ಅಂತ ಬರ್ಕೊಳ್ಳಿ. In the proportion of smokers between the two cities ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇದು ಬರೀರಿ. ಆಮೇಲೆ ಇಲ್ಲಾಂದ್ರೆ ಬರೀ there is no significant difference ಅಂತ ಬರೀರಿ. ಅರ್ಥ ಆಯ್ತಲ್ವಾ? ಈಗ P1 equal to P2 ಆಯ್ತು, P1 ನಾಟ್ equal to P2 ಆಯ್ತು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಗಿವನ್ ಡೇಟಾನ ಬರ್ಕೋಬೇಕು. ಗಿವನ್ ಏನು? N1 ಏನು? N1 is 600, sample of 600. N2 is 900. P1 ಅಂದ್ರೆ 450 by 600. P1 ಕ್ಯಾಲ್ಸಿಲ್ ಮಾಡಿದ್ರೆ ನಿಮ್ಗೆ ಒಂದು ಕೆಲಸ ಮಾಡೋಣ. N1 ಈ ಕಡೆ P1 ಅಂದ್ರೆ 450 by 600. ಈಗ ಯಾವ ತರ ಬೇಕಾದ್ರೂ ಮಾಡಿದ್ದಾರೆ. ಪ್ರಪೋರ್ಷನ್ ಇದು 450 by 600 ಮಾಡಿದ್ರೆ ಆನ್ಸರ್ 0.75. ಆಮೇಲೆ ಎಂಟು ಎಷ್ಟು? ಸ್ಯಾಂಪಲ್ ಆಫ್ ಎಷ್ಟು? 900. P2 ಏನು? 450 by 900. ನೋಡಿ, 450 by 900 ಮಾಡಿದ್ರೆ 0.5. ಈಗ N1 N2 ಎರಡೂ ಫೈಂಡ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ನೀವು? ಅಂದ್ರೆ N1 N2 P1 P2 ಬರ್ದಾದ್ಮೇಲೆ P ನ ಫೈಂಡ್ ಕ್ವಶನ್ ಅಂತ ಹೇಳಿ. P is equal to ಇಲ್ಲಿ ಫಾರ್ಮುಲಾ ಬಂದು P1 minus P2 whole divided by N1 P1 N1 Z ಗೆ ಬರೀತಾ ಇದ್ದೀನಿ. N1 P1 plus N2 P2 divided by N1 plus N2. ಈಗ N1 ಏನು ನೋಡಿ, ಇಲ್ಲಿದೆ 600 0.75 plus 900 0.5 600 plus 900 ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 600 into 0.75 plus 900 into 0.5. ಮಾಮೂಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ತೋರಿಸ್ನಲ್ಲ, ಆ ತರ ಮಾಡಿ ಆನ್ಸರ್ ಬರುತ್ತೆ. 600 plus 900 0.6 ಬರುತ್ತೆ. P ಸಿಕ್ಕದ್ಮೇಲೆ Q ನ ಫೈಂಡ್ ಮಾಡ್ಬೇಕು. ವಾಟ್ ಈಸ್ Q? Q ಅಂದ್ರೆ 1 minus P. 1 minus 0.6 ಅಂದ್ರೆ 0.4.
ಪಿ ಸಿಕ್ಕಿದ್ಮೇಲೆ ಝೆಡ್ ನ ಫೈಂಡ್ ಮಾಡಿ. ಝೆಡ್ ಗೆ ಫಾರ್ಮುಲಾ P1 minus P2 divided by root of P into Q 1 by N1 plus 1 by N. ಇಲ್ಲಿ P1 ಎಷ್ಟು 0.75 minus 0.5 root of P ಎಷ್ಟು 0.6 Q 0.4 1 by N1 ಎಷ್ಟು 600 1 by N2 ಎಷ್ಟು 900. ನೋಡಿ ಆನ್ಸರ್ ಬಂದು 0.75 minus 0.5 root of 0.6 into 0.4 1 by 600 plus 1 by 9.6825 9.682. ಈಗ ನೋಡಿ ಇಲ್ಲಿ ಇದು ಬಂದು ನೋಡಿ ಎಷ್ಟು ಜಾಸ್ತಿ ಇದೆ ಅಂದ್ರೆ ಇಲ್ಲಿ ಬೇಕು ಚೆಕ್ ಮಾಡಬೇಕಾಗಿರೋದು 1.96 ಗಿಂತ ಜಾಸ್ತಿ ಇದೆ. therefore modulus of ಅಂದ್ರೆ z value is greater than 1.96. ನೋಡಿ 1.96 ಗಿಂತ ತುಂಬಾ ಜಾಸ್ತಿ ಇದೆ. ಅದಕ್ಕೆ ನೀವೇನಂತ ಹೇಳ್ಬೇಕು, the null hypothesis ಅಂದ್ರೆ hence null hypothesis is rejected. ಗ್ರೇಟರ್ ಇದ್ರೆ ರಿಜೆಕ್ಟೆಡ್. z ವ್ಯಾಲ್ಯೂ ಕ್ಯಾಲ್ಕುಲೇಟೆಡ್ ಏನಿದೆ ಅದು ಸ್ಟ್ಯಾಂಡರ್ಡ್ ಗಿಂತ ಜಾಸ್ತಿ ಇದ್ರೆ ರಿಜೆಕ್ಟೆಡ್. ರಿಜೆಕ್ಟೆಡ್ ಅಟ್ 5% level of significance. Hence there is no ಬದಲು there is a significant difference. Hence there is a significant difference. Significant difference. The proportions of between the cities. Between the two cities. Sentence ಬರ್ಬಿಡಿ. ಇದೇನಾದ್ರೂ ಟ್ರೂ ಆದ್ರೆ ಇದೇ ಸೇಮ್ ಸೆಂಟೆನ್ಸ್ ನ ರಿಪೀಟ್ ಮಾಡ್ಬಿಡಿ. ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಪ್ರಪೋರ್ಷನ್ ಆಫ್ ಸ್ಮೋಕರ್ಸ್ ಬಿಟ್ವೀನ್ ಟೂ ಸಿಟೀಸ್. ಗೊತ್ತಾಯ್ತಲ್ವಾ? ಇದನ್ನ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಫಸ್ಟ್ ಕ್ವಶನ್ ಕೇಳಿದಾಗ ಲಾರ್ಜ್ ಸ್ಯಾಂಪಲ್ ಇದ್ರೆ ಮತ್ತೆ ಸ್ಯಾಂಪಲ್ 2 ಇದ್ರೆ ಅದು ಬಂದು ಈ ಫಾರ್ಮುಲಾ z is equal to p1 minus p2 divided by root of pq into 1 by n1 plus 1 by n2. ಆಮೇಲೆ ನಲ್ ಹೈಪೋಥಿಸಿಸ್ ಬರೆಯೋದು ಯಾವ ತರ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನಂತ ಹೇಳಿದ, ಡು ದ ಡೇಟಾ ಇಂಡಿಕೇಟ್ ದಟ್ cities are significantly different with respect to habit of smoking. ನೀವೇನ್ ಮಾಡಿ, there is no significant difference ಅಂತ ಹೇಳ್ಬಿಡಿ. There is no significant difference in the proportions of smokers between two cities ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಆಲ್ಟರ್ನೇಟಿವ್ ಹೈಪೋಥಿಸಿಸ್ ನಾಟ್ ಈಕ್ವಲ್ ಟು ಬರೀರಿ. ಇಲ್ಲ ನಿಮ್ಗೆ ಇದೆಲ್ಲ ಬರೆಯಕ್ಕಾಗ್ಲಿಲ್ಲ ಅಂದ್ರೆ there is no significant difference ಅಂತ ಹೇಳಿ ಸರ್. given n1 600, p1 450 by 600.7.
N2 900 ಸ್ಯಾಂಪಲ್ ಸೈಜು P2 ಅಂದ್ರೆ 450 by 900.5. P ನ ಫೈಂಡ್ ಮಾಡ್ಕೊಳ್ಳಿ, ಪೂಲ್ ಪ್ರೊಪೋರ್ಷನ್. Q ನ ಫೈಂಡ್ ಮಾಡ್ಕೊಳ್ಳಿ, Z ನ ಫೈಂಡ್ ಮಾಡ್ಕೊಳ್ಳಿ. Z ಇದಕ್ಕಿಂತ ಜಾಸ್ತಿ ಇದ್ರೆ ನಲ್ ಹೈಪಾಥಿಸಿಸ್ ರಿಜೆಕ್ಟೆಡ್, ಕಡಿಮೆ ಇದ್ರೆ ನಲ್ ಹೈಪಾಥಿಸಿಸ್ ಅಕ್ಸೆಪ್ಟೆಡ್. ರಿಜೆಕ್ಟೆಡ್ ಆದ್ರೆ ಇಲ್ಲಿ ದೇರ್ ಇಸ್ ನೋ ಬದಲು ದೇರ್ ಇಸ್ ಎ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದಿ ಪ್ರೊಪೋರ್ಷನ್ಸ್ ಅಂತ ಹೇಳಿ. ಏನಾದ್ರೂ ಅಕ್ಸೆಪ್ಟೆಡ್ ಇದ್ರೆ ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಇನ್ ದ ಪ್ರೊಪೋರ್ಷನ್. ಗೊತ್ತಾಗ್ತಿದೆಯಾ? ಥ್ಯಾಂಕ್ ಯು.